ನಮಸ್ಕಾರ. ಇರಾ ವಾಸ್ತು ವೀಕ್ಷಕರಿಗೆ ಸ್ವಾಗತ. ನಾನು ನಿಮ್ಮ ಪ್ರೀತಿಯ ವಾಸ್ತು ಜನಾರ್ದನ್. ಈ ದಿನದ ವಾಸ್ತು ಸಂಚಿಕೆಯಲ್ಲಿ ಮೆಟ್ಟಿಲುಗಳ ಕೆಳಗೆ ಬಾತ್ರೂಮ್ ಮಾಡಬಹುದೇ ಮಾಡಬಾರದೆ, ಪೂರ್ವದ ಆಗ್ನೇಯದಲ್ಲಿ ಮೆಟ್ಟಿಲುಗಳ ಕೆಳಗೆ ಬಾತ್ರೂಮ್ ಅಥವಾ ಸ್ನಾನದ ಮನೆ ಮಾಡಬಹುದೇ ಅಥವಾ ಮಾಡಬಾರದೆ ಎನ್ನುವುದ ವಿಚಾರವಾಗಿ ನಿಮಗೆ ವಿವರಿಸಲಿದ್ದೇನೆ. ಮೊದಲಿಗೆ ವಿಚಾರ ಏನು ಅಂತಂದರೆ, ಸುಮಾರು ಮನೆಗಳಲ್ಲಿ ಕಾಮನ್ನಾಗೆ ಮಾಡಿರ್ತಾರೆ, ಆಗ್ನೇಯದಲ್ಲಿ ಮೆಟ್ಲು ಕೆಳಗಡೆ ಬಾತ್ರೂಮ್ ಬಚ್ಚಲ ಮನೆ ಮಾಡೇ ಇರ್ತಾರೆ. ಯಾಕೆ ಅಂತಂದರೆ, ಈಗ ಮೆಟ್ಲು ಎಲ್ಲ ಹಾಕ್ತಾರೆ, ಆಗ್ನೇಯದಲ್ಲಿ ಹಾಕ್ತಾರೆ ಅಥವಾ ವಾಯುದಲ್ಲಿ ಹಾಕ್ತಾರೆ. ಆಗ್ನೇಯದಲ್ಲಿ ಹಾಕಿದ್ರೆ ಸ್ನಾನದ ಮನೆನ ಅದ್ರ ಕೆಳಗಡೆನೇ ಮಾಡ್ಕೊತಾರೆ. ಕಾರಣ ಏನು ಅಂತಂದರೆ, ಈ ದಿನದ ವಾಸ್ತು ವಿಚಾರ ಅನ್ನೋದಕ್ಕಿಂತನೂ ಜೀವನ ಶೈಲಿಯಲ್ಲಿ ದೂರ ಎಲ್ಲೋ ಹೋಗಿ ಸ್ನಾನದ ಮನೆ ಅಥವಾ ಬಾತ್ರೂಮ್ ಮಾಡೋದಕ್ಕಾಗಲ್ಲ. ಮನೆಗೆ ಅಟ್ಯಾಚ್ ಆಗಿ ಅಥವಾ ಮನೆ ಒಳಗಡೆನೆ ಮಾಡ್ಕೊಳೋದು ಸುಮಾರು ಜನಗಳು ಮಾಡೋವಂಥ ವಿಧಾನ. ಆದ್ದರಿಂದ ಮೆಟ್ಲು ಕೆಳಗಡೆ ಏನು ಮಾಡ್ತಾರೆ ಅಂದರೆ, ಖಾಲಿ ಜಾಗ ಯಾಕೆ ಬಿಡಬೇಕು, ಅದು ಏನು ಲ್ಯಾಂಡಿಂಗ್ ಇರುತ್ತೆ, ಲ್ಯಾಂಡಿಂಗ್ ಒಂದು 3/4 5/5 ಇರುತ್ತೆ, ಯಾಕೆ ಅದ್ರ ಕೆಳಗಡೆ ಮಾಡಬಾರ್ದು, ವೇಸ್ಟೇಜ್ ಆಗುತ್ತಲ್ಲ ಅಂತೇಳಿ ಮಾಡ್ಕೊತಾರೆ. ಯಾಕೆಂತಂದ್ರೆ ಸುಮಾರು ಜನಗಳಿಗೆ ಮನೆ ಒಳಗಡೆ ಮಾಡೋದಕ್ಕೆ ಅವಕಾಶ ಇರೋದಿಲ್ಲ. ಅದು ಮುಖ್ಯವಾಗಿ ಏನು ಅಂತಂದರೆ, ವಾಸ್ತು ಪ್ರಕಾರ ಮಾಡೋದಕ್ಕಂತೂ ಅವಕಾಶನೇ ಇರೋಲ್ಲ. ಒಂದು ವಿಚಾರದಲ್ಲಿ ನೋಡಬೇಕು ಅಂತಂದರೆ, ಆಗ್ನೇಯದಲ್ಲಿ ಒಳಗಡೆಗಿಂತ ಬೆಟರ್. ಯಾಕೆ ಅಂತಂದರೆ, ಒಳಗಡೆ ಎಲ್ಲೋ ಒಳಗಡೆ ಮಾಡ್ತಾರೆ, ಎಲ್ಲೋ ಒಂದು ಒಳ್ಳೆ ಜಾಗ ಸಿಕ್ಕಿದ್ರೆ ಪರವಾಗಿಲ್ಲ. ಗೊತ್ತಿಲ್ಲದೆ ಒಂದು ಕೆಟ್ಟ ಜಾಗಗಳಲ್ಲಿ ಮಾಡಿ ಅದರ ಪರಿಣಾಮ ತಗೊಳೋದಕ್ಕಿಂತನೂ ಹೊರಗಡೆ ಆಗ್ನೇಯದಲ್ಲಿ ಮೆಟ್ಲು ಕೆಳಗಡೆ ಮಾಡೋದು ಉತ್ತಮ. ಆದರೆ ಅದನ್ನು ಮಾಡೋ ಅಂಥ ವಿಧಾನ ಗೊತ್ತಿರಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಸುಮಾರು ಜನ ಬರ್ತಾರೆ, ಸುಮಾರು ಜಾಗಗಳಲ್ಲಿ ನಿಮಗೆ ಆಗ್ನೇಯದಲ್ಲಿ ಮೆಟ್ಲು ಇರಬಾರ್ದು ಅಂತಾರೆ. ಇನ್ನು ಕೆಲವರಿಗೆ ಈ ಮನೆಗೆ ಆಗ್ನೇಯದಲ್ಲಿ ಮೆಟ್ಲು ಬಂದರೆ ಇನ್ನೇನೋ ಆಗುತ್ತೆ, ಮೆಟ್ಲು ಕೆಳಗಡೆ ಬಾತ್ರೂಮ್ ಬರಬಾರ್ದು ಅಂತಾರೆ. ಆ ಗೊಂದಲಗಳಲ್ಲಿ ಯಾರ ಮಾತು ಕೇಳಬೇಕು, ಯಾರ ಮಾತು ಬಿಡಬೇಕು ಅನ್ನೋದೇ ನಿಮಗೆ ಒಂದು ದೊಡ್ಡ ಗೊಂದಲ ಆಗೋಗುತ್ತೆ. ಮತ್ತು ವಾಸ್ತು ಮೇಲಿನ ನಂಬಿಕೆನೇ ಹೊರಟೋಗೋ ರೀತಿ ಇವತ್ತಿನ ದಿನ ವಾಸ್ತು ಸುಮಾರು ಜನ ಹೇಳ್ತಾರೆ. ಆದ್ದರಿಂದ ಸಂಪೂರ್ಣವಾದ ಮಾಹಿತಿ ನಿಮಗೆ ತಿಳಿಸ್ಬೇಕು ಅನ್ನೋದೇ ನನ್ನ ಈ ಉದ್ದೇಶ. ಆದ್ದರಿಂದ ಆಗ್ನೇಯದಲ್ಲಿ ಮೆಟ್ಲುಗಳು ಹಾಕ್ಬೋದು. ಆ ಆಗ್ನೇಯದಲ್ಲಿ ಏನು ಮೆಟ್ಲು ಹಾಕಿರ್ತಾರೋ ಆ ಮೆಟ್ಲು ಕೆಳಗಡೆ ಬಾತ್ರೂಮು ಅಥವಾ ಬಚ್ಚಲು ಮನೆ ಅಥವಾ ಯಾವುದೋ ಒಂದು ಸ್ಟೋರ್ ರೂಮ್ ಥರ ಆಗಲಿ. ಯಾಕಂದರೆ ಈಗ ಮೆಟ್ಲು ಏನು ಬಂದಿರುತ್ತೆ, ಒಂದು 5 ಅಡಿ 6 ಅಡಿ ಮೆಟ್ಲು ಬಂದಿರುತ್ತೆ, ಅದ್ರ ಕೆಳಗಡೆ ಲ್ಯಾಂಡಿಂಗಲ್ಲಿ ನೀವು ಎಲ್ ಶೇಪು ಗೋಡೆ ಕಟ್ತೀರಾ, ಇನ್ನೊಂದು ಮನೆಯದೇ ಗೋಡೆ ಇರುತ್ತೆ, ಇನ್ನೊಂದು ಸೈಡ್ ಡೋರ್ ಇಟ್ಕೊಂಡು ಮಾಡ್ಕೊಂಡ್ರೆ ಆಗುತ್ತೆ ಅಂಥೇಳಿ ಈಸಿ ಕೆಲಸ ಅಂತ ಸುಮಾರು ಜನ ಮಾಡ್ಕೊತೀರ. ಅದೇನೋ ಸರಿ, ಮಾಡ್ಬೋದು, ಆದರೆ ಮಾಡೋ ಅಂಥ ವಿಧಾನ ಗೊತ್ತಿರಬೇಕು. ಯಾಕೆ ಹೇಳ್ತೀನಿ ಅಂತಂದರೆ, ಇವತ್ತು ನೀವು ಆಗ್ನೇಯದಲ್ಲಿ ಏನು ಮೆಟ್ಲು ಹಾಕ್ತೀರೋ, ಮೆಟ್ಲು ಕೆಳಗಡೆ ಬಾತ್ರೂಮ್ ಬಚ್ಚಲು ಮನೆ ಮಾಡ್ತಿದ್ದಂಗೆ ಅದು ಒಂದು ರೂಮ್ ಥರ ಕ್ರಿಯೇಟ್ ಆಗುತ್ತೆ. ಅಂದರೆ ಮನೆಗೆ ಸಂಬಂಧಪಟ್ಟಂಗೆ ಮನೆ ಥರ ಕ್ರಿಯೇಟ್ ಆಗುತ್ತೆ, ಒಂದು ಆಯಕ್ಕೆ ಸೇರ್ಕೊಳುತ್ತೆ. ಆದ್ದರಿಂದ ಆ ಭಾಗ ಬೆಳೆಯುತ್ತೆ. ಪೂರ್ವ ಆಗ್ನೇಯ ಬೆಳೆದು ಈಶಾನ್ಯ ಕಟ್ಟಾಗುತ್ತೆ. ಯಾಕಂದರೆ ಇಲ್ಲಿ ರೂಮ್ ಮುಂದೆ ಹೋಗಿರುತ್ತೆ, ಅಲ್ಲಿ ಮನೆ ಬಾಗಿಲು ಇನ್ನೂ ಹಿಂದೆಗೆ ಇರುತ್ತೆ. ಆದ್ದರಿಂದ ಈ ರೀತಿ ಆಗೋದ್ರಿಂದ ನಿಮ್ಮ ಮನೆಗೆ ಪೂರ್ವ ಈಶಾನ್ಯ ಕಟ್ಟಾಗುತ್ತೆ. ಪೂರ್ವ ಈಶಾನ್ಯ ಕಟ್ಟಾಗಿ ಅಗ್ನಿಮೂಲೆ ಬೆಳೆದ್ರೆ ಈಶಾನ್ಯ ಕಟ್ಟಾಗೋದ್ರಿಂದ ನಿಮಗೆ ಆರ್ಥಿಕವಾಗಿ ಸಮಸ್ಯೆ ಆಗುತ್ತೆ. ಗಂಡು ಮಕ್ಕಳಿಗೆ ಒಂದು ಒಳ್ಳೆಯ ರೀತಿಯ ಡೆವಲಪ್ಮೆಂಟ್ಸ್ ಕೊಡೋದಿಲ್ಲ. ಆರೋಗ್ಯದಲ್ಲಾಗ್ಬೋದು, ಬುದ್ಧಿ ಬೆಳವಣಿಗೆಯಲ್ಲಾಗ್ಬೋದು, ಒಂದು ನಾಲೆಡ್ಜಲ್ಲಾಗ್ಬೋದು, ಒಂದು ಕೆಲಸದಲ್ಲಾಗ್ಬೋದು, ಒಂದು ಒಳ್ಳೆಯ ಅಭಿವೃದ್ಧಿ ಕೊಡದೆ ಸೋಮಾರಿಗಳಾಗ್ತಾರೆ. ಮತ್ತು ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಆಗುತ್ತೆ. ಅದಲ್ಲದೆ ಆಗ್ನೇಯ ಬೆಳೆಯೋದ್ರಿಂದ ಏನಾಗುತ್ತೆ ಅಂದರೆ, ಆರೋಗ್ಯದಲ್ಲಿ ವ್ಯತ್ಯಾಸಗಳಾಗಿ ಆರೋಗ್ಯದ ಸಮಸ್ಯೆಗಳು ಬರುತ್ತೆ. ಮತ್ತು ಇದೇ ರೀತಿ ಒಂದು ಆಗ್ನೇಯ ಬೆಳೆಯೋದ್ರಿಂದ ಕಳ್ಳತನಗಳಾಗುತ್ತೆ ಮತ್ತು ಸೋಮಾರಿಗಳಾಗ್ತಾರೆ. ಆರೋಗ್ಯದಲ್ಲಿ ತುಂಬ ಏರುಪೇರುಗಳಾಗುತ್ತೆ ಗಂಡು ಮಕ್ಕಳಿಗೆ. ಆದ್ದರಿಂದ ಯಾವುದೇ ಕಾರಣಕ್ಕೂ ನೀವು ಆಗ್ನೇಯದಲ್ಲಿ ಮೆಟ್ಲು ತೊಗೊಂಡಿದ್ದೇ ಆದರೆ, ಮೆಟ್ಲು ಕೆಳಗಡೆ ಬಾತ್ರೂಮ್ ಬಚ್ಚಲು ಮನೆ ಮಾಡಿದ್ದೇ ಆದರೆ, ನೀವು ಅದಕ್ಕೆ ನೇರವಾಗಿ ಈಶಾನ್ಯದಲ್ಲಿ ಗೋಡೆ ಥರ ಮಾಡಿ ಒಂದು ಕಾಲಮ್ ಕಟ್ಟಿ ಅದನ್ನು ಈ ಬಾತ್ರೂಮು ಬಚ್ಚಲು ಮನೆ ಏನು ಮಾಡಿರ್ತಾರೆ ಆಗ್ನೇಯದಲ್ಲಿ ಅಷ್ಟಕ್ಕೂ ಬೆರೆಸ್ಕೊಂಡು ನೀವು ಮಾಡ್ಕೊಂಡಿದ್ದೆ ಆದರೆ ವಾಸ್ತು ರೀತಿ ಮಾಡ್ಬೋದು. ಅದೇ ನೀವು ಇಲ್ಲ ನಾವು ಅಲ್ಲಿ ಮಾಡೋದಕ್ಕೆ ಅವಕಾಶ ಇಲ್ಲ, ಮಾಡೋದಕ್ಕಾಗಲ್ಲ ಅನ್ನೋದೇ ಆದರೆ ಮೆಟ್ಲು ಕೆಳಗಡೆ ಬಾತ್ರೂಮ್ ಬಚ್ಚಲು ಮನೆ ಮಾಡೋಕ್ಕೆ ಹೋಗಬೇಡಿ. ಮೆಟ್ಲು ಕೆಳಗಡೆ ಬಾತ್ರೂಮ್ ಬಚ್ಚಲು ಮನೆ ಮಾಡಬೇಡಿ. ಬರೀ ಮೆಟ್ಲು ಸ್ಟೇರ್ ಕೇಸ್ ಮಾತ್ರ ಇರಲಿ, ಓಪನ್ ಸ್ಪೇಸ್ ಇರಲಿ. ಅದು ಬಿಟ್ಟು ನೀವು ಬಾತ್ರೂಮ್ ಬಚ್ಚಲು ಮನೆ ಮೆಟ್ಲು ಕೆಳಗಡೆ ನೀವು ಮಾಡಿದ್ದೆ ಆದರೆ ಅಗ್ನಿಮೂಲೆ ಬೆಳೆಯುತ್ತೆ. ಅದಕ್ಕೆ ನೇರವಾಗಿ ನೀವು ಈಶಾನ್ಯದಲ್ಲಿ ಗೋಡೆ ತೊಗೊಂಡು ಒಂದು ಕಾಲಮ್ ಥರ ಹಾಕಿ ಮನೆಗೆ ಟಚ್ ಮಾಡಿ, ಮನೆಯಿಂದ ಮೇಲೆವರೆಗೂ ಟಚ್ ಮಾಡಿ, ಅಲ್ಲೊಂಥರ ಕೊಲ್ಯಾಪ್ಸ್ ಗೇಟು ಅಥವಾ ಒಂದು ಓಪನ್ ಗೇಟ್ ಥರನೋ ಇಲ್ಲ ಒಂದು ಡೋರ್ ಥರನೋ ಇಟ್ಕೊಂಡು ಅಷ್ಟನ್ನು ನೀವು ಬಳಸ್ಕೊಂಡ್ರೆ ಆಗ್ನೇಯದಲ್ಲಿ ಮೆಟ್ಲು ಮಾಡ್ಬೋದು. ಈ ರೀತಿ ಮಾಡದೆ ನೀವು ಆಗ್ನೇಯದಲ್ಲಿ ಮಾಡಿದ್ದೆ ಆದರೆ ಅದು ತಪ್ಪಾಗ್ತದೆ, ವಾಸ್ತು ರೀತಿ ಅದು ದೋಷ ಆಗ್ತದೆ. ಈ ರೀತಿ ಮಾಡಬಾರ್ದು. ನೀವು ಮಾಡೋ ವಿಧಾನ ಯಾವ ರೀತಿ ಅಂತ ನಾನು ತಿಳಿಸಿದ್ದೇನೆ. ಈ ರೀತಿ ಮಾಡಿಕೊಂಡ್ರೆ ವಾಸ್ತು ರೀತಿಯಲ್ಲಿ ಒಂದು ಒಳ್ಳೆಯ ವಿಧಾನ. ಆದ್ದರಿಂದ ಈ ದಿನದ ವಾಸ್ತು ಸಂಚಿಕೆಯನ್ನು ನೀವು ಪಾಲಿಸ್ತೀರಾ ಮತ್ತು ಮಾಡ್ಕೊಳ್ತೀರಾ ನಿಮ್ಮ ಮನೆಗಳಲ್ಲಿ ಅಂತ ನಾನು ಭಾವಿಸ್ತಾ ಈ ದಿನದ ವಾಸ್ತು ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ.